ರಾಜಲಕ್ಷ್ಮಿ ಒಳಗಡೆನೆ ಇದ್ದಾಳ? ಜಾನಕಿ, ಕೇಳ್ತಾ ಇರೋದು ನಿನ್ನೆ. ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಇಲ್ಲ ರೀ. ಅವನ ಜೊತೆ ಓಡ್ ಹೋಗ್ಬಿಟ್ಲಾ? ಅಯ್ಯೋ ದೊಡ್ಡಪ್ಪ, ಏನ್ ಮಾತಾಡ್ತಿದ್ದೀರೋ ಅರ್ಥ ಆಗ್ತಿದ್ಯಾ? ರಾಜಲಕ್ಷ್ಮಿ ನಿಮ್ ಮಗಳು ದೊಡ್ಡಪ್ಪ, ಅವಳು ತಪ್ಪು ಮಾಡಲ್ಲ. ಹಾಗಿದ್ರೆ ಮಂಟಪಕ್ಕೆ ಹೋಗ್ಬೇಕಾಗಿದ್ದ ರಾಜಲಕ್ಷ್ಮಿ ರೂಮಲ್ಲಿ ಇಲ್ದೆ ಇನ್ನೆಲ್ಲಿಗೆ ಹೋಗಿದ್ದಾಳಮ್ಮ? ನಿಮ್ಗೋಸ್ಕರನೇ ಹೋಗಿದ್ದಾಳೆ. ನನಗೋಸ್ಕರನಾ? ಹೌದು. ನಿಮ್ ಮಾತು ತಪ್ಪಬಾರ್ದು, ನಮ್ಮಪ್ಪ ಬೇಜಾರಾಗ್ಬಾರ್ದು ಅಂತ ಈ ಮದ್ವೆ ನಡೆಯೋದ್ರೊಳಗೆ ಆ ಪ್ರಶಾಂತ್ ಎಂಥವನು ಅಂತ ನಿಮಗೆ ಅರ್ಥ ಆಗೋ ಹಾಗೆ ಮಾಡೋದಕ್ಕೆ ಸಾಕ್ಷಿ ತಗೊಂಡ್ ಬರಕ್ ಹೋಗಿದ್ದಾಳೆ. ಆ ಸಾಕ್ಷಿಯಿಂದ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಅಲ್ಲ, ನಿಮ್ ಸಂತೋಷಕ್ಕೋಸ್ಕರ ಇವತ್ತು ಮದ್ವೆ ಮಾಡ್ಕೊಂಡ್ರು ನಾಳೆ ಅವನು ಎಂಥವನು ಅಂತ ನಿಜ ಗೊತ್ತಾದ್ಮೇಲೆ ಅಯ್ಯೋ ನನ್ ಮಗಳ ಜೀವನಾನ ನನ್ ಕೈಯಾರೆ ನಾನೇ ನಾಶ ಮಾಡಿದ್ನಲ್ಲ ಅಂತ ನೀವೆಲ್ಲಿ ನೊಂದ್ಕೋತಿರೋ, ನೀವ್ ಏನಾಗ್ಬಿಡ್ತಿರೋ ಅಂತ. ಏನ್ ತಪ್ಪು ಮಾಡಿದಾಳೆ ಅಂತ ರಾಜಲಕ್ಷ್ಮಿ ಅಂದ್ರೆ ಅಷ್ಟೊಂದು ಕೋಪ? ಅವಳು ಯಾರಿಗ್ ಮೋಸ ಮಾಡಿದ್ಲು ಅಂತ ಕೋಚ್ ಸರ್ನ ಪ್ರೀತಿಸಿದ್ದೇನೆ ಅವಳು ಮಾಡಿದ ತಪ್ಪ? ಯಾರ ಜೀವನದಲ್ಲೂ ಪ್ರೀತಿ ಅನ್ನೋದಿರಲ್ವಾ? ಪ್ರತಿ ವ್ಯಕ್ತಿ ಜೀವನದಲ್ಲಿ ಅವನ್ ಪ್ರೀತಿಸಿರೋ ವ್ಯಕ್ತಿ ಇರ್ತಾನೆ. ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ನಿಮ್ ಮೇಲೆ ಗೌರವ ಇಲ್ಲ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸರ್ನ ಬೇಡ ಅಂದು ನೀವ್ ಹೇಳಿದ ಮದ್ವೆಗೆ ಒಪ್ಕೋತಾ ಇದ್ಲಾ? ಎಲ್ಲರ ಹಾಗೆ ನೀವು ಕೂಡ ರಾಜಲಕ್ಷ್ಮಿನ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ ದೊಡ್ಡಪ್ಪ? ರಾಜಲಕ್ಷ್ಮಿ ಬರೋವರೆಗೂ ಇರಿ. ನೀವ್ ನಂಬಿರೋ ಆ ಪ್ರಶಾಂತ್ ಎಂಥವನು ಅಂತ ರಾಜಲಕ್ಷ್ಮಿ ಜೀವನಾನ ನಿಮ್ಮ ಕೈಯಾರೆ ನೀವೇ ಹೇಗ್ ನಾಶ ಮಾಡಕ್ ಹೊರಟಿದ್ರಿ ಅಂತ ಅರ್ಥ ಮಾಡಿಸ್ತಾಳೆ. ಆಗ್ಲಮ್ಮ, ನನ್ ಮಗಳ ಮೇಲಿರೋ ನಂಬಿಕೆಯಿಂದಲ್ಲ. ಶೌರ್ಯ, ನನ್ ಮಾತ್ ಕೇಳು. ಆ ವಿಡಿಯೋ ಡಿಲೀಟ್ ಮಾಡೋ. ಅದು ಯಾರ ಕಣ್ಗಾದ್ರೂ ಬಿದ್ರೆ ತೊಂದ್ರೆ ಆಗುತ್ತೆ. ರಾಜಲಕ್ಷ್ಮಿ ಕೇಳಿದಾಳಮ್ಮ. ಈ ವಿಡಿಯೋಗೋಸ್ಕರ ಅವಳು ತುಂಬಾ ಆಸೆಯಿಂದ ಬರ್ತಿದ್ದಾಳೆ. ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೊರತು ನಿನ್ ತಮ್ಮನ ಬಗ್ಗೆ ಯೋಚನೆ ಮಾಡಲ್ವಾ? ಯೋಚನೆ ಮಾಡಿನೇ ಅಲ್ವಾ ಇಷ್ಟೊಂದು ಮಾಡ್ದ. ಇನ್ನು ಅವನ ಬಗ್ಗೆ ಯೋಚನೆ ಮಾಡಿ ಇವನು ಯಾಕೆ ನೋವು ಕೊಡ್ತೀಯ? ಇವನು ತಮ್ಮಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಆ ನಂಬಿಕೆಯಿಂದನೇ ಪ್ರಶಾಂತ್ ರಾಜಲಕ್ಷ್ಮಿ ಮೇಲೆ ಇನ್ನೂ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾನೆ. ರಾಜಲಕ್ಷ್ಮಿಗೆ ನಿಜ ಗೊತ್ತಿದ್ರು ಅವ್ರ ಅಪ್ಪನ ಮಾತಿಗೆ ಬೇಡ ಅಂದೇನೆ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಈಗ ಆ ವಿಡಿಯೋ ಬೀಗರ ಕೈಗೆ ಸಿಕ್ಕಿದ್ರೆ ಮದ್ವೆ ನಿಲ್ಲೋದಲ್ಲ, ಅವನ್ ಪ್ರಾಣನೂ ನಿಂತೋಗುತ್ತೆ. ಏನೋ ರಾಜಲಕ್ಷ್ಮಿಗೋಸ್ಕರ ಪ್ರಶಾಂತ್ ಸತ್ರು ಪರವಾಗಿಲ್ವಾ? ನಿನಗೇನು ಆಗಲ್ಲ. ಅವನಿಲ್ದೆ ನಾನ್ ಬದುಕಲ್ಲ ಕಣೋ. ಅವನಿಲ್ದೆ ಇರೋ ಮರುಕ್ಷಣನೇ ನಾನು ಜೀವ ಬಿಟ್ಬಿಡ್ತೀನಿ. ಈ ತಾಯಿ ಸಂತಾನ ಅರ್ಥ ಮಾಡ್ಕೊಂಡು ನನ್ಗೆ ಪುತ್ರ ಭಿಕ್ಷೆ ಕೊಡೋ. ನಿನ್ ಕಾಲಿಗೆ ಬೀಳ್ತೀನಿ ಕಣೋ. ಅಮ್ಮ
ಏನಿದು ಏನಿದಲ್ಲ ನೀನ್ ನನ್ನ ಕಾಲಿಗೆ ಬೀಳ್ತಿದ್ಯಲ್ಲ. ಅವನ್ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಇದಕ್ಕಿಂತ ಇನ್ನೇನ್ ಮಾಡಕ್ಕಾಗತ್ತೆ? ನಿಂಗೆ ನಾನು ನಿಮ್ಮಪ್ಪ ಇಬ್ರು ಬೇಕಾಗಿಲ್ವೇನೋ, ಆದ್ರೆ ನನಗ್ ನನ್ ಮಗ ಬೇಕು. ಅವನ್ ಮಾಡಿರೋದು ತಪ್ಪೇ ಆಗಿರ್ಬೋದು, ಅದಕ್ಕೆ ಅವನ್ ಪ್ರಾಣ ಕಳ್ಕೊತಾ ಇದ್ರೆ ನೋಡ್ಕೊಂಡು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಕಣೋ. ಒಬ್ರಿಗೋಸ್ಕರ ತಾಯಿನ ಬಲಿ ಕೊಡೋಷ್ಟು ಕೆಟ್ಟವನಲ್ಲ ನಾನು. ಇಲ್ದಿರೋ ಅಮ್ಮನ ನಿನ್ನಲ್ಲಿ ನೋಡ್ತಿದ್ದೀನಿ. ಸರ್ ಪ್ಲೀಸ್ ಸರ್, ನಿಮಗೆ ಕೈ ಮುಗಿತೀನಿ ಸರ್. ಹೇಗಾದ್ರೂ ಮಾಡಿ ಆ ವಿಡಿಯೋ ಕೊಟ್ಬಿಡಿ ಸರ್. ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ನಿಮ್ಮೇಲಿರೋ ಪ್ರೀತಿಯಿಂದ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತ ಆ ಪ್ರಶಾಂತ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀನಿ ಅಂತ ನಮ್ಮಪ್ಪ ಮತ್ತೆ ನಮ್ ಚಿಕ್ಕಪ್ಪ ನನ್ನನ್ನ ತುಂಬಾ ಅಪಾರ್ಥ ಮಾಡ್ಕೊಳ್ತಿದ್ದಾರೆ ಸರ್. ಇವಾಗ ಈ ಸಾಕ್ಷಿ ತಗೊಂಡು ಹೋಗದೆ ಇದ್ರೆ ನನ್ಗೆ ಮದ್ವೆ ಮಾಡ್ತಾರೆ ಸರ್. ಪ್ಲೀಸ್ ಸರ್, ಇಷ್ಟ ಇಲ್ದೇ ಇರೋ ತಾಳಿನ ನನ್ ಕುತ್ತಿಗೆನಲ್ಲಿ ಜೀವನ ಪೂರ್ತಿ ಇಟ್ಕೊಳ್ಳೋದ್ರ ಜೊತೆ ನಮ್ಮಪ್ಪನ ದೃಷ್ಟಿಲಿ ಯಾವತ್ತಿಗೂ ಕೆಟ್ಟವಳಾಗಿ ಉಳ್ದು ಹೋಗ್ತೀನಿ ಸರ್. ಸರ್, ನಿಮ್ಗೆ ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲ ಸರ್. ಒಂದೇ ಒಂದು ಸಲ ಅಸಹ್ಯ ಪಟ್ಕೊಂಡ್ರು ಅಂದ್ರೆ ಅವ್ರನ್ನ ಜೀವನ ಪರ್ಯಂತ ದೂರನೇ ಇಟ್ಬಿಡ್ತಾರೆ.